ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ 18 ವಾಕ್ಯ 13 ತಿಳಿಸುವುದೇನೆಂದರೆ, ಓ ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣಿಸು. ಚಿಂತನೆ: ಈ ಸರಳ ಮಾತುಗಳು ಯೇಸು ಕೇಳಿದ ದೃಷ್ಟಾಂತದಲ್ಲಿ ತೆರಿಗೆ ವಸೂಲಿಗಾರನಿಂದ ಬಂದಿದೆ. ತನ್ನ ಒಳ್ಳೆಯ ಕಾರ್ಯಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ ಫರಿಸೇಯನಂತಲ್ಲ. ತೆರಿಗೆ ವಸೂಲಿಗಾರನು ದೂರದಲ್ಲಿ ನಿಂತು ಕಣ್ಣುಗಳನ್ನು ತಗ್ಗಿಸಿ ನಮ್ರತೆಯಿಂದ ದೇವರ ಕರುಣೆಯನ್ನು ಕೇಳಿದನು. ಅವನ ಪ್ರಾರ್ಥನೆ ಚಿಕ್ಕದಾಗಿತ್ತು, ಆದರೆ ಪ್ರಾಮಾಣಿಕವಾಗಿತ್ತು. ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿಲ್ಲ ಅಥವಾ ಇತರರೊಂದಿಗೆ ಹೋಲಿಸಿಕೊಳ್ಳಲಿಲ್ಲ. ಅವನು ತನ್ನ ದೌರ್ಬಲ್ಯವನ್ನು ಸರಳವಾಗಿ ಗುರುತಿಸಿದನು ಮತ್ತು ದೇವರ ಕರುಣೆಯನ್ನು ನಂಬಿದನು. ಈ ಪ್ರಾರ್ಥನೆಯು ದೇವರ ವಿನಮ್ರ ಮತ್ತು ಪಶ್ಚಾತ್ತಾಪ ಪಡುವ ಹೃದಯವನ್ನು ಕೇಳುತ್ತಾನೆ ಎಂದು ನಮಗೆ ಕಲಿಸುತ್ತದೆ. ನಾವು ನಮ್ಮ ಪಾಪಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಾಗ ಮತ್ತು ಕರುಣೆಯನ್ನು ಕೇಳಿದಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ನಿಜವಾದ ಪ್ರಾರ್ಥನೆಯು ಅನೇಕ ಮಾತುಗಳ ಬಗ್ಗೆ ಅಲ್ಲ, ಆದರೆ ದೇವರ ಕಡೆಗೆ ತಿರುಗುವ ಪ್ರಾಮಾಣಿಕ ಹೃದಯವಾಗಿದೆ. ಪ್ರಾರ್ಥನೆ: ಕರುಣಾಮಯ ತಂದೆಯೇ, ತೆರಿಗೆ ವಸೂಲಿಗಾರನಂತೆ ನಾವು ನಮ್ರತೆಯಿಂದ ನಿಮ್ಮ ಮುಂದೆ ಬರುತ್ತೇವೆ. ನಮ್ಮ ದೌರ್ಬಲ್ಯಗಳು ಮತ್ತು ನಮ್ಮ ಪಾಪಗಳು ನಾವು ತಿಳಿದಿದ್ದೇವೆ. ನಮ್ಮ ಮೇಲೆ ಕರುಣಿಸು ಮತ್ತು ನಮ್ಮ ಹೃದಯಗಳನ್ನು ಶುದ್ಧೀಕರಿಸಿರಿ. ನಿನ್ನ ಪ್ರೀತಿಯಲ್ಲಿ ನಂಬಿಕೆ ಇಡಲು ಮತ್ತು ಪ್ರತಿದಿನ ನಮ್ರತೆಯಿಂದ ಬದುಕಲು ನಮಗೆ ಕಲಿಸಿರಿ. ಆಮೆನ್.